ಓಂ ಶಾಂತಿ. ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯ ಆಗಿದ್ದೇನೆ. ನಾನೊಂದು ಜ್ಯೋತಿ ಬಿಂದು ಆತ್ಮನಾಗಿದ್ದೇನೆ. ನಾನು ಹಜರ ಅಮರ ಅವಿನಾಶಿ ಆತ್ಮನಾಗಿದ್ದೇನೆ. ಮನ ಬುದ್ಧಿ ಸಂಸ್ಕಾರಗಳನ್ನು ಹೊಂದಿರುವ ಪ್ರಕಾಶ ಪುಂಜನಾಗಿದ್ದೇನೆ. ನಿತ್ಯನು, ನಿರಾಕಾರನು, ನಿಜಾನಂದ ಸ್ವರೂಪನು, ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಪರಮಾತ್ಮನು ಅನಂತನು, ಸರ್ವರ ಸದ್ಗತಿದಾತನು, ಪರಂಜ್ಯೋತಿ ಸ್ವರೂಪನು, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾತನು, ಜ್ಞಾನಸಾಗರನು, ಮಾನವ ಕಲ್ಪವೃಕ್ಷದ ಬೀಜ ಸ್ವರೂಪನೂ ಆಗಿದ್ದಾರೆ. ಈ ಕಲ್ಪದ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ನಿರಾಕಾರ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಅವತರಿಸಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ನನ್ನನ್ನು ಮಾಸ್ಟರ್ ಜ್ಞಾನಸಾಗರನ್ನಾಗಿ ಮಾಡಿದ್ದಾರೆ. ಬೀಜ ಹಾಗೂ ವೃಕ್ಷದ ವಿಸ್ತಾರದ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ನೀಡಿ ನನ್ನನ್ನು ಸಾರಯುಕ್ತನನ್ನಾಗಿ ಮಾಡಿದ್ದಾರೆ. ನನ್ನ 84 ಜನ್ಮಗಳ ದರ್ಶನ ಮಾಡಿಸಿ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ. ಈಗ ನನಗೆ ನನ್ನ ಅನಾದಿ ಸ್ವರೂಪದ ಸ್ಮೃತಿ ಉಂಟಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತಲೂ ಅತಿ ದೂರದಲ್ಲಿರುವ ನನ್ನ ನಿಜ ಮನೆ ಶಾಂತಿಧಾಮದಲ್ಲಿ ನಾ ಆತ್ಮ ಈಗ ಬುದ್ಧಿಯಿಂದ ಸ್ಥಿತನಾಗಿದ್ದೇನೆ. ಇಲ್ಲಿ ಸರ್ವತ ಶಾಂತಿಯೇ ಶಾಂತಿ ಹರಡಿದೆ. ಅಮೋಘವಾದ ಶಾಂತಿ ನೆಲೆಸಿದೆ. ಇದು ಶಬ್ದಾತೀತ ಜಗತ್ತಾಗಿದೆ. ಇಲ್ಲಿ ಯಾವುದೇ ದೇಹದ ಸಂಬಂಧಗಳಿಲ್ಲ, ಕರ್ಮ ಹಾಗೂ ಕರ್ಮನ ಸಂಬಂಧಗಳಿಲ್ಲ. ನನ್ನ ಸರ್ವ ಸಂಬಂಧವು ಶಿವ ತಂದೆಯೇ ಆಗಿದ್ದಾರೆ. ನಾನೊಂದು ಆತ್ಮ ಜ್ಯೋತಿಯಾಗಿದ್ದೇನೆ. ಶರೀರವೆಂಬ ವಸ್ತ್ರವನ್ನು ಧರಿಸಿ ಪಾತ್ರವನ್ನು ಅಭಿನಯಿಸುವವನು ನಾನು ಆತ್ಮನಾಗಿದ್ದೆ. ಆತ್ಮಕ್ಕೆಂದು ಸಾವಿಲ್ಲ ಎಂಬ ಸತ್ಯ ಅರಿವು ಉಂಟಾಗಿದೆ. ನಾನಾತ್ಮ ಶರೀರವನ್ನು ಧರಿಸಿ ರೂಪವನ್ನು ಬದಲಾಯಿಸಿದನಷ್ಟೇ. ಹೀಗೆ ನಾನು ಅನೇಕ ಪಾತ್ರಗಳನ್ನು ಬದಲಾಯಿಸಿದ್ದೇನೆ. ಪಾತ್ರದ ಅರಿವಿಲ್ಲದೆ ಪಾತ್ರವನ್ನೇ ತಾನೆಂದು ತಿಳಿದು ಎಷ್ಟೊಂದು ದುಃಖಿಯಾಗಿದ್ದನು. ಈಗ ನನ್ನ ತಂದೆ ಜ್ಞಾನ ಸೂರ್ಯ ಪ್ರಕಟನಾಗಿ ಸೃಷ್ಟಿಚಕ್ರದ ಜ್ಞಾನವನ್ನು ನೀಡಿ ನನ್ನನ್ನು ತನ್ನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನನ್ನಾಗಿ ಮಾಡಿದ್ದಾರೆ. ಈಗ ನಾನಾತ್ಮ ನನ್ನನ್ನು ನಾನರಿತು ಎಷ್ಟೊಂದು ಹಗುರವಾಗಿದ್ದೇನೆ. ಆತ್ಮದ ಅರಿವು ಪರಮಾತ್ಮನೊಡನೆ ಸರ್ವ ಸಂಬಂಧದ ಅನುಭೂತಿ ಮಾಡಿಸುತ್ತಿದೆ.
ನನಗೆ ತಿಳಿದಿರುವ ಈ ರಹಸ್ಯವನ್ನು ವಿಶ್ವದ ಸರ್ವಾತ್ಮರಿಗೂ ಸಹ ತಿಳಿಸುವ ಹಂಬಲ ಉಂಟಾಗುತ್ತಿದೆ. ಈ ಜ್ಞಾನವು ಪ್ರಕಾಶವನ್ನು ಇಡೀ ವಿಶ್ವಕ್ಕೆ ಹರಡಿಸುತ್ತೇನೆ. ಇಡೀ ವಿಶ್ವಕ್ಕೆ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೇನೆ. ಕರ್ಮಾತೀತನಾಗಿ ಪರಮಧಾಮ ಸೇರುವ ತವಕ ನನ್ನ ಆತ್ಮನಲ್ಲಿ ಹೆಚ್ಚಾಗುತ್ತಿದೆ. ಈ ದುಃಖ ಅಶಾಂತಮಯ ಪ್ರಪಂಚದಿಂದ ವೈರಾಗ್ಯವೂ ಉತ್ಪನ್ನವಾಗುತ್ತಿದೆ. ಶರೀರದ ಭಾವಸ್ವಭಾವಗಳು ದೂರವಾಗುತ್ತಿದೆ. ಆತ್ಮದ ಮೂಲ ಸ್ವರೂಪವು ಪದೇ ಪದೇ ಆಕರ್ಷಿಸುತ್ತಿದೆ. ನಾನಾತ್ಮ ನನ್ನ ಮೂಲ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಜ್ಞಾನದ ಪ್ರಕಾಶದಿಂದ ಜೀವನದಲ್ಲಿನ ಆತಂಕ ಅಲೆದಾಟಗಳು ಸಂಪೂರ್ಣವಾಗಿ ಸಮಾಪ್ತಿಯಾಗಿದೆ. ಆತ್ಮದ ಮೂಲ ಸ್ವಭಾವ ಸುಖ, ಶಾಂತಿ, ಆನಂದ, ಪವಿತ್ರತೆಯ ಅನುಭವವಾಗುತ್ತಿದೆ. ಆತ್ಮದ ಅರಿವು ಪರಮಾತ್ಮನಿಂದ ಸರ್ವ ಪ್ರಾಪ್ತಿಗಳನ್ನು ಅನುಭೂತಿ ಮಾಡಿಸುತ್ತಿದೆ. ಜ್ಞಾನಸಾಗರ ತಂದೆಯಿಂದ ಜ್ಞಾನದ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿದು ಬರುತ್ತಿದೆ. ನಾನು ಜ್ಞಾನ ಸೂರ್ಯನ ಸಮಾನ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೇನೆ. ಬೀಜ ಸ್ವರೂಪವಾದ ನಾನಾತ್ಮ ಪರಮಾತ್ಮನ ಕೊರಳಿನ ಮಣಿಯಾಗಿದ್ದೇನೆ. ಜ್ಞಾನ ಸೂರ್ಯ ತಂದೆಯ ಕಿರಣಗಳ ಛತ್ರ ಛಾಯೆಯಡಿ ಶಕ್ತಿಶಾಲಿ ಅನುಭವ ಮಾಡುತ್ತಿದ್ದೇನೆ. ಪರಮಶಾಂತಿಯ ಅನುಭವವಾಗುತ್ತಿದೆ. ನಿಶ್ಚಿಂತತೆಯ ಅನುಭವವಾಗುತ್ತಿದೆ. ಪವಿತ್ರತೆಯ ಪ್ರಕಂಪನಗಳಿಂದ ನಾನಾತ್ಮ ಅತೀಂದ್ರಿಯ ಸುಖದ ಪರಾಕಾಷ್ಠೆಯನ್ನು ತಲುಪಿದ್ದೇನೆ. ನನ್ನ ಮೂಲಕ ಜ್ಞಾನದ ಕಿರಣಗಳು ಹೊರಚುಮ್ಮುತ್ತ ವಿಶ್ವದ ಮೂಲೆಗೂ ಹರಡುತ್ತಿದೆ. ವಿಶ್ವದ ಮನುಷ್ಯಾತ್ಮರಲ್ಲಿ ಆತ್ಮದ ಜಾಗೃತಿಯನ್ನು ಉಂಟು ಮಾಡುತ್ತಿದೆ. ಆತ್ಮದ ನಿಜ ಸ್ವರೂಪ, ಆತ್ಮದ ನಿಜ ತಂದೆ, ಆತ್ಮದ ನಿಜ ಮನೆಯ ಜ್ಞಾನ ಸ್ಪಷ್ಟವಾಗುತ್ತಿದೆ. ಜ್ಞಾನದ ಪ್ರಕಾಶವು ಮನುಷ್ಯಾತ್ಮರಲ್ಲಿನ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಿದೆ. ಪರಮಾತ್ಮ ತಂದೆಯ ನೆನಪಿನಿಂದ ಕರ್ಮ ಬಂಧನ ಹಾಗೂ ಕರ್ಮ ಭೋಗಗಳಿಂದ ಮುಕ್ತಿಯನ್ನು ಪಡೆಯುತ್ತಿದ್ದಾರೆ. ನಾನಾತ್ಮ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪ್ರಜ್ವಲಿಸುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.